ಹಾವೇರಿಯಲ್ಲಿ ಪ್ರತಿಕ್ರಿಯಿಸಿದ ಹನುಮಂತು, ಸಿಜೆ ರಾಯ್ ನನ್ನನ್ನ ಬಹಳ ಪ್ರೀತಿ ಮಾಡ್ತಾ ಇದ್ರು. ನನಗೆ 2 ಬಾರಿ ಬಹುಮಾನ ಕೊಟ್ಟಿದ್ದಾರೆ. ಅವರ ರೆಸಾರ್ಟ್ನಲ್ಲಿ 1 ದಿನ ಇದ್ದಾಗ ಚೆನ್ನಾಗಿ ನೋಡ್ಕೊಂಡಿದ್ರು. ಮನೆ ಕಟ್ಟಿಸು, ಗೃಹ ಪ್ರವೇಶಕ್ಕೆ ನಿಮ್ಮೂರಿಗೆ ಬರ್ತೀನಿ ಅಂತ ಹೇಳಿದ್ರು. ನನ್ನ ತಂದೆ ತಾಯಿ ನೋಡಿ ಬಹಳಷ್ಟು ಖುಷಿ ಪಡ್ತಿದ್ರು. ಹಣ ಇದ್ದವರೇ ಹೀಗೆ ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತ ದುಃಖ ವ್ಯಕ್ತಪಡಿಸಿದ್ರು. ಸಾಯಂಕಾಲ ನಮ್ಮ ಜಿ ಕನ್ನಡದಿಂದ ಫೋನ್ ಹಚ್ಚಿದ್ರು ಅಭಿಯಾನ ಅಂತೇಳಿ. ತಮ್ಮ ವಿಷಯ ಗೊತ್ತತ್ತೆ ನಂದ ಏನ ಅಂದೆ, ಹಿಂಗಿಂಗ್ ರಾಯಸವ್ರು ಹಿಂಗ ಮಾಡ್ಕೊಂಡ್ರ ಅಂತೇಳಿ. ಯಾವಾಗ ಹಾಯ್ ಬಿಡೋಣ ಸುಮ್ಮನೆ ತಿನ್ಬೇಡ ಅಂತೇಳಿ ಅಂದೆ. ಇಲ್ಲಿ ತಮ್ಮ ನ್ಯೂಸ್ ನೋಡ್ಬೇಕಂದ್ರೆ ಆ ನ್ಯೂಸ್ ನೋಡದೆ ಖರೇಂದ್ರು ಹಂಗಾಗಿದೆ. ಬಾಳ ಅಂದ್ರ ಬಾಳ ಬೇಜಾರಾಗ್ತದೆ ಸರ್, ಬಾಳ ಅಂದ್ರ ಬಾಳ ಬೇಜಾರ. ನಿನ್ನೆ ನನಗೂ ಆರಾಮಿದ್ದಿಲ್ರಿ, ನೆಗಡಿ ಜ್ವರ ಆಗಿ ಮುಟ್ಕೊಂಡಿದ್ದೆ. ಸಾಯಂಕಾಲ ನಮ್ಮ ಜಿ ಕನ್ನಡದಿಂದ ಫೋನ್ ಹಚ್ಚಿದ್ರು ಅಭಿಯಾನ ಅಂತೇಳಿ. ತಮ್ಮ ವಿಷಯ ಗೊತ್ತತ್ತೆ ನಂದ ಏನ ಅಂದೆ, ಹಿಂಗಿಂಗ್ ರಾಯಸವ್ರು ಹಿಂಗ ಮಾಡ್ಕೊಂಡ್ರ ಅಂತೇಳಿ. ಯಾವಾಗ ಹಾಯ್ ಬಿಡೋಣ ಸುಮ್ಮನೆ ತಿನ್ಬೇಡ ಅಂತೇಳಿ ಅಂದೆ. ಇಲ್ಲಿ ತಮ್ಮ ನ್ಯೂಸ್ ನೋಡ್ಬೇಕಂದ್ರೆ ಮಲಗಿದ್ದಲ್ಲೇ 4 ಅಸ್ಸಾಂ ಮೂಲದ ಯುವಕರು ಅನಿಲ ಸೋರಿಕೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ ಘಟನೆ ಹೊಸಕೋಟೆ ತಾಲೂಕಿನ ಮುತ್ಸಂದ್ರ ಗ್ರಾಮದಲ್ಲಿ ನಡೆದಿದೆ. ಮನೆಯಲ್ಲಿದ್ದ ಗ್ಯಾಸ್ ಲೀಕ್ ಆಗಿ ಮಾನಾಕ್ಸೈಡ್ ಆಗಿ ಉಸಿರಾಟದಲ್ಲಿ ವಿಷಾನಿಲ ಸೇರ್ಪಡೆಯಾಗಿದ್ದರಿಂದ ಸಾವನ್ನಪ್ಪಿದ್ದಾರೆ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದುಬಂದಿದೆ. ಅಸ್ಸಾಂ ರಾಜ್ಯದಿಂದ ಬಂದಿದ್ದ ಯುವಕರು ಕೋಕಾ ಕೋಲಾ ವೇರ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ರು. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೀದರ್ನಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡು 6 ಮಂದಿ ಗಾಯಗೊಂಡಿದ್ದಾರೆ. ಹುಮನಾಬಾದ್ ತಾಲೂಕಿನ ಮೋಳಕೆರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶಾಲೆಗೆ ತೆರಳುತ್ತಿದ್ದ 6 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಹುಮನಾಬಾದ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸೋಕೋ ಟೀಮ್ನಿಂದ ಸ್ಫೋಟದ ವಸ್ತುಗಳ ಮಾದರಿ ಸಂಗ್ರಹಿಸಿ ತನಿಖೆ ಮುಂದುವರೆಸಿದ್ದಾರೆ. ಆಸ್ಪತ್ರೆಗೆ ಶಾಸಕ ಸಿದ್ದು ಪಾಟೀಲ್ ಸೇರಿ ಅಧಿಕಾರಿಗಳು ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಇವತ್ತು ಸುಮಾರು ಬೆಳಗ್ಗೆ 8:00ವರೆಗೆ ಸ್ಫೋಟ ಆಗಿದೆ ಅಂತ ಮಾಹಿತಿ ಬರುತ್ತದೆ. ನಮಗೆ ಹುಮನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ ಈ ಊರು. ಸ್ಫೋಟದಲ್ಲಿ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. 8 ಜನರಲ್ಲಿ 6 ಜನರು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಅಂಡ್ 2 ಅಡಲ್ಟ್ಸ್ ಇದ್ದಾರೆ. 6 ಮಕ್ಕಳಲ್ಲಿ 2ರಿಗೆ ಸಣ್ಣ ಗಾಯಗಳಾಗಿದ್ದು ಅವರಿಗೆ ಮನೆಗೆ ಕಳಿಸ್ಕೊಡಲಾಗಿದೆ. ಮಿಕ್ಕಿದ್ದ 4 ಮಕ್ಕಳು ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಗೌರ್ಮೆಂಟ್ದವ್ರಿಗೆ ಸುಮಾರು ಒಂದು 6 ತಿಂಗಳಿಂದನೂ ಇದ್ರ ಬಾರ್ಯದಾಗ ಕೇಳ್ಕೊತಾ ಹೊಂಟಿದ್ವಿ ಸರ್ ಇನ್ಕ್ವೈರಿ ಮಾಡಿರಿ, ನೋಡ್ರಿ, ಸ್ವಲ್ಪ ಇನ್ಕ್ವೈರಿ ಮಾಡಿರಿ ಅಂತೇಳಿ. ಅವರು ಏನೂ ಇಲ್ಲ ಏನೋ ರಿಪೋರ್ಟ್ ಬಂದಿಲ್ಲ ಅಂತ ಹೇಳ್ಕೊತ ಬಂದರು. ಮೊನ್ನೆ ರೀಸೆಂಟಾಗಿ 1-2 ದಿವಸ ಹಿಂದ್ಗಡೆ ಅಲ್ಲೇ ನಾನು ಹೊಂಟೀನಿ. ಆ ಹೆಣ್ಮಗಳು ಮನೆಯಿಂದ ಹಿಂಗೆ ಹುಡುಗಿ ಹೋಯ್ದು ರಜೆ ಬೆಟ್ಟಕ್ದಳು ಅಷ್ಟೇ. ಅಲ್ಲಿ ಬೆಟ್ಟಕ್ಬೇಕಾದ್ರೆ ಆ ತಿಪ್ಪಾಗೂ ಒಮ್ಮಿಲೊಮ್ಮೆ ಬ್ಲಾಸ್ಟ್ ಆಯಿತು. ಅದು ಇನ್ನೂ ಒಳ್ಳೆ ಟೈಮು. ಸೆಂಟ್ರದಲ್ಲಿ ಒಂದು ನಾಲಿ ಇತ್ತು. ನಾಲಿ ಇದ್ದ ಸಲುವಾಗಿ ಏನಾದ್ರು ಅಕ್ಕಿ ಆ ಬ್ಲಾಸ್ಟ್ದಿಂದ ಬಚಾಸಿದಳು. ನಾವು ನೋಡಿದೆವು ಅಲ್ಲಿ ಏನಾರ ಟೆಗ್ ಆಗಿದ್ದೇನೋ ಅಂತೇಳಿ ಟೆಗ್ನೂ ಆಗಿಲ್ಲ. ಬರೀ ಏನದು ಕುರಿದು ಸ್ವಲ್ಪ ಅದು ಹೆಂಡಿ ಒಯ್ದು ಬಿಟ್ಟಕ್ಕಿದ್ದಳು, ಅಷ್ಟಕ್ಕೆ ಬ್ಲಾಸ್ಟ್ ಆಯಿತು. ದೊಡ್ಡೊಂದು ಗ್ಯಾಸ್ ಸಿಲಿಂಡರ್ ಆಗಿದ್ದ ಥರ. ಇವತ್ತು ನಾನು ದೇವರಿಗೆ ಹೋಗಿ ಮನೆಗೆ ಹೋಗ್ತಾ ಇದ್ದೀನಿ. ಸುಮಾರು ಒಂದು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣ ಸಂಬಂಧ ಒಂದೊಂದೇ ಶಾಕಿಂಗ್ ಮಾಹಿತಿಗಳು ಹೊರಬರ್ತಿವೆ. ತಂದೆ ತಾಯಿ ಮತ್ತು ಸಹೋದರಿಯನ್ನ ತಾನೇ ಕೊಂದು ಬೆಂಗಳೂರಿಗೆ ಬಂದಿದ್ದ ಆರೋಪಿ ಅಕ್ಷಯ್ 3ರನ್ನ ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಕೊಲೆಗೈದಿದ್ದ. ಮೊದಲು ಚಾಕುವಿನಿಂದ ಇರಿದು ತಾಯಿಯನ್ನ ಕೊಲೆ ಮಾಡಿರುವ ಪಾಪಿ ಪುತ್ರ ಬಳಿಕ ತಂಗಿಗೆ ಕರೆ ಮಾಡಿ ನಿನಗೆ ಗಿಫ್ಟ್ ತಂದಿರುವೆ ಅಂತ ಮನೆಗೆ ಕರೆದು ಆಕೆಯನ್ನ ಕೊಲೆ ಮಾಡಿ 2 ಮೃತದೇಹಗಳನ್ನ ಕೊಠಡಿಯಲ್ಲಿ ಇಟ್ಟಿದ್ದ. ಮನೆಗೆ ಬಂದ ತಂದೆ ಟಿವಿ ನೋಡುತ್ತಾ ಅವರ ಕಥೆಯನ್ನ ಮುಗಿಸಿ ಮನೆಯ ಹಾಲ್ನಲ್ಲೇ 3 ಮೃತದೇಹಗಳನ್ನ ಹೂತಿದ್ದ ಎಂಬ ವಿಷಯ ತನಿಖೆ ವೇಳೆ ಬಯಲಾಗಿದೆ. ಮೃತದೇಹಗಳನ್ನ ಹೊರಗೆ ತೆಗೆದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಯಶ್ ತಾಯಿಯ ಕಾಂಪೌಂಡ್ ಗಲಾಟೆ ಬೀದಿಗೆ ಬಂದಿದೆ. ಹಾಸನದ ವಿದ್ಯಾನಗರದಲ್ಲಿರುವ ಸೈಟ್ಗಾಗಿ ನಡು ರಸ್ತೆಯಲ್ಲೇ ಪುಷ್ಪ ಹಾಗೂ ದೇವರಾಜ್ ವಾಕ್ಸಮರ ನಡೆಸಿದ್ದಾರೆ. ನನ್ನ ಹೆಸರಿನಲ್ಲಿ ಸೈಟ್ ಇದೆ, ನಾನೇ ಟ್ಯಾಕ್ಸ್ ಕಟ್ತಿರೋದು, ಇಲ್ಲಿ ಯಾವುದೇ ಒತ್ತುವರಿ ಮಾಡಿಲ್ಲ ಅಂತ ಪುಷ್ಪ ವಾದ ಮಾಡಿದ್ರೆ ನೀವು ಮೋಸ ಹೋಗಿದ್ದೀರಿ, ಮೂಲ ಓನರ್ ನಾನೇ, ಕೋರ್ಟ್ಗೆ ದಾಖಲೆ ಸಲ್ಲಿಸಿದ್ದೇನೆ ಅಂತ ಜಿಪಿಎ ಹೋಲ್ಡರ್ ದೇವರಾಜ್ ಹೇಳ್ತಿದ್ದಾರೆ. ಸೈಟ್ ತಗೊಂಡು 6 ವರ್ಷವಾದ ಮೇಲೆ ಬಂದು ರೌಡಿಸಂ ಮಾಡ್ತೀಯಾ ಅಂತ ಯಶ್ ತಾಯಿ ಪುಷ್ಪ ಗಲಾಟೆ ಮಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ.
ಈಗ ನೀವು ಕರೆ ಹಾಕಿದ್ರೆ ಆಮೇಲೆ ಕ್ಲೀನ್ ಯಾಕೆ ಮಾಡಿದೆ? ನಮ್ಮ ಯಾಕೆ ಜಾಗ ಕೊಡ್ದೆ? ಮಾಡ್ಕೊಂತೀವಿ ಮೇಡಮ್ ನಾನು. ಕ್ಲೀನಾ? ನಮ್ಮ ಜಾಗ ನಾವು ಕ್ಲೀನ್ ಮಾಡ್ಕೊಂಡೆ. ಯಾಕೆ ನೀನು ತುಂಬಾ ಕ್ಲೀನ್ ಆಗಿಟ್ಟಿದ್ದಲ್ಲ, ಎಲ್ಲ ಹೋಗಿದ್ದೆ 65 ನಿಮಿಷ ಈಗ ಬಂದಿದ್ಯಾ. ಮೇಡಮ್, ಹಿಂಗೆ ಇದು ಎಷ್ಟು ಆ ಮನೆ ಕಡೆದು ಹಾಳು ಜಾಗ. ಮಾಡಿದ್ಯಾ? ಅದು ನಿಂದೇನಾ? ಆ ಕಡೆದು ನೋಡಿ, ನಿಂದೇನಾ? ನನ್ನ ಕ್ಲೀನ್ ಮಾಡಿ ಅಲ್ಲ, ಆ ಕಡೆದು ನಿಂದೇನಾ? ಆ ಕಡೆ ನಾನು ಒಬ್ಬ ಮಾಸ್ಟರ್ ಮಗ. ಆ ಕಡೆದು ನಾನು ಒಬ್ಬ ನಿಂದೇನಾ? ಮಾಸ್ಟರ್ ಮಗ, ನನಗೂ ಗೌರವ ಇದೆ. ಈಗ ಅವನು ಕೋಟ್ ಆಡಿಲ್ಲ ಹೆಂಗ್ ಕೋಟ್ ಆಡಿ ಕೇಳಿಗ ಹೋಲ್ಡ್ರಾದ್ರೆ ನಾನು 5 ಕುಂಟೆ ಅವಂದು, ನಂದು 40-60 ಸೈಟು, ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡದ? ಅವ್ರ ಅಣ್ತಮ್ದರೆಲ್ಲ ಬರೋದು. ನೆನೆ ನಮ್ಮ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ, ಈ ಹುಡ್ಗನ್ ಜೊತೆ ಏನ್ ದಿನ ಇದೇ ಕತ್ತೇನೆ. ಯಶೋರ್ಮಲ್ ಒತ್ಲಿಸಿದಾರೆ, ಎಲ್ಲ 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಯಾಕೆ ಸರ್, ಈಗ ಇಷ್ಟೊತ್ತು ನೀವು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು, ಅದನ್ನ ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಾ ಇರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ಪ್ರಾಪರ್ಟಿ ನಮ್ದು ಅಂತ. ರಾಯಚೂರಿನ ಕುರುಗುಂದ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಶಾಲೆಯೊಳಗೆ ಕರೆಂಟ್ ಶಾಕ್ ಹೊಡೆದು 11 ವರ್ಷದ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. 5ನೇ ತರಗತಿಯಲ್ಲಿ ಓದುತ್ತಿದ್ದ 11 ವರ್ಷದ ತನುಶ್ರೀ ಸಾವನ್ನಪ್ಪಿದ ವಿದ್ಯಾರ್ಥಿನಿ. ಶಾಲೆಯಲ್ಲಿ ಕುಡಿಯುವ ನೀರಿನ ಫಿಲ್ಟರ್ ವಾಟರ್ ತರಲು ಹೋಗಿದ್ದ ವೇಳೆ ಅವಘಡ ಸಂಭವಿಸಿದೆ. ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಸಂಪರ್ಕ ನೀಡಲಾಗಿದ್ದ ವೈರ್ನಿಂದ ಕರೆಂಟ್ ಶಾಕ್ ಹೊಡೆದಿದೆ. ಈ ಬಗ್ಗೆ ಪೋಷಕರು ಹಾಗೂ ಗ್ರಾಮಸ್ಥರು ಶಾಲಾ ಆಡಳಿತ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿದ ಕದ್ರಾದ ಯುವತಿ ರಿಶೆಲ್ ಕಿಸ್ತೋದ್ ಆತ್ಮಹತ್ಯೆ ಪ್ರಕರಣದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡಿನ ಚೆನ್ನೈನಲ್ಲಿ ಆರೋಪಿ ಚಿರಾಗ್ ಸೆರೆ ಸಿಕ್ಕಿದ್ದಾನೆ. ಬಂಧಿತ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಮಾಹಿತಿ ನೀಡಿದ್ದಾರೆ. 108 BNS ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಮೃತರಾದ ರಿಶೆಲ್ ತಂದೆ ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಮರಣ ಹೊಂದಿರ್ತಾರೆ. ಅವರು ತಂದೆಯವರು ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಚಿರಾಗ್ ಪತಾರ್ಕರ್ ಅವರು ಅವ್ರ ಮಗಳಿಗೆ ಕಿರುಕುಳ ಕೊಟ್ಟಿದ್ದ ಕಾರಣದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಈ ಪ್ರಕರಣ ಈ ಘಟನೆ ಇದು 9ನೇ ತಾರೀಕು ಅವ್ರ ಮನೆಯಲ್ಲಿ 2:30 ಗಂಟೆ ಸುಮಾರಿಗೆ ನಡೆದಿರುತ್ತೆ. ಇನ್ಸ್ಟಾ ರೀಲ್ಸ್ಗಾಗಿ ಯುವಕರಿಬ್ಬರು ತಮ್ಮ ಪ್ರಾಣವನ್ನ ಅಪಾಯದಲ್ಲಿ ಸಿಲುಕಿಸಿ ಹುಚ್ಚಾಟ ನಡೆಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿರುವ ಐತಿಹಾಸಿಕ ಕಲ್ಯಾಣ ಕೋಟೆಯ ತುತ್ತ ತುದಿಯಲ್ಲಿ ನಿಂತು ಕಾಲೇಜಿನ ಯುವಕರಿಬ್ಬರು ಇನ್ಸ್ಟಾಗ್ರಾಮ್ ರೀಲ್ಸ್ ವ್ಯೂಸ್ಗಾಗಿ ಹುಚ್ಚಾಟ ಮೆರೆದಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಯುವಕರ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ಮಕ್ಕಳಿಂದ ಕೆಲಸ ಮಾಡಿಸುವ ಮೂಲಕ ಶಿಕ್ಷಕರಿಂದ ಮಕ್ಕಳ ಹಕ್ಕು ಉಲ್ಲಂಘನೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿರುವ ಪಿಎಂ ಶ್ರೀ ಪ್ರಾಥಮಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಮಣ್ಣು ತುಂಬಿಸುವ ಕೆಲಸ ಮಾಡಿಸಿದ್ದಾರೆ. ಸರ್ಕಾರಿ ಶಾಲೆಯ ಶಿಕ್ಷಕರ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ.